ಕರ್ನಾಟಕದ ಸಮಸ್ತ ಜನತೆ ನೋಡಬೇಕಾದಂತಹ ಒಂದು ಸ್ಟೋರಿ. ಇದು ಫ್ರೀಡಂ ಟಿವಿಯ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ. ರಾಜ್ಯ ರಾಜಕಾರಣದಲ್ಲಿ ಮಹಾ ಕ್ಷಿಪ್ರಕ್ರಾಂತಿ ಆಗುತ್ತಾ? ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳ್ಳುತ್ತಾ? ಸಿದ್ದರಾಮಯ್ಯ ಸರ್ಕಾರವನ್ನ ಪತನಗೊಳಿಸಲು ಮಹಾತಂತ್ರ. ಸರ್ಕಾರ ಪತನಗೊಳಿಸಲು ಹೋಟೆಲ್ನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆಯಾ? ರಾಜ್ಯದಲ್ಲಿ ಉದಯವಾಗುತ್ತಾ ಮಹಾ ಮೈತ್ರಿ ಸರ್ಕಾರ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮಹಾ ಮೈತ್ರಿ ಸರ್ಕಾರ ಬರುತ್ತಾ? ಎಸ್, ರಾಜ್ಯ ಕಾಂಗ್ರೆಸ್ನ ಹಿರಿಯರು ಪ್ರತಿಯೊಬ್ಬರು ಕೂಡ ನೋಡಬೇಕಾದಂತಹ ಒಂದು ಸ್ಟೋರಿ. ಕರ್ನಾಟಕದ ಸಮಸ್ತ ಜನತೆ ನೋಡಬೇಕಾದಂತಹ ಒಂದು ಸ್ಟೋರಿ. ಇದು ಫ್ರೀಡಂ ಟಿವಿಯ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ. ರಾಜ್ಯ ರಾಜಕಾರಣದಲ್ಲಿ ಆಗುತ್ತಾ ಮಹಾ ಕ್ಷಿಪ್ರಕ್ರಾಂತಿ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳ್ಳುತ್ತಾ? ಎಸ್, ಮೂರು ಪಕ್ಷದ ಮುಖಂಡರು ಜೊತೆಗೆ ಇಡೀ ರಾಜ್ಯದ ಜನ ನೋಡಬೇಕಾದಂತಹ ಒಂದು ಸ್ಟೋರಿ ಇದು. ಕರ್ನಾಟಕ ಅಸ್ಥಿರಗೊಳಿಸಲು, ಕರ್ನಾಟಕ ಸರ್ಕಾರವನ್ನು ಅಸ್ಥಿರಗೊಳಿಸಲು ಮೆಗಾ ಪ್ಲಾನ್ ನಡೀತಾ ಇದೆಯಾ? ಎಸ್, ಇದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮಹಾ ಮೈತ್ರಿ ಸರ್ಕಾರ ಬರುತ್ತಾ? ಎಸ್, ಇದು ಇಡೀ ರಾಜ್ಯದ ಜನ ನೋಡಬೇಕಾದಂತಹ ಒಂದು ಸ್ಟೋರಿ. ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಕೂಡ. ಎಸ್, ಸರ್ಕಾರ ಅಸ್ಥಿರಗೊಳಿಸಲು ನಡೆಯುತ್ತಿದೆಯಾ ಮೆಗಾ ಪ್ಲಾನ್? ಮಹಾರಾಷ್ಟ್ರದಂತೆ ಅಸ್ತಿತ್ವಕ್ಕೆ ಬರುತ್ತಾ ಮೈತ್ರಿ ಸರ್ಕಾರ? ಇಂತಹದ್ದೊಂದು ಕ್ಷಿಪ್ರಕ್ರಾಂತಿಯ ಆ ಕ್ಷಣ ಬಂದೇ ಬಿಡ್ತಾ? ಸಿದ್ದರಾಮಯ್ಯ ಸರ್ಕಾರ ಪತನಕ್ಕೆ ನಡೆದಿದೆಯಾ ಮಹಾತಂತ್ರ? ಎಸ್, ಸರ್ಕಾರ ಅಸ್ಥಿರಗೊಳಿಸಲು ನಡೆಯುತ್ತಿದೆಯಾ ಮೆಗಾ ಪ್ಲಾನ್? ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ತುಂಬ ಸೂಕ್ಷ್ಮವಾಗಿ ಈ ಸ್ಟೋರಿಯನ್ನು ನೋಡಲೇಬೇಕಾಗುತ್ತೆ. ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಒಂದು ಸುದ್ದಿ ಬಹಳ ರೋಚಕತೆ ಅನ್ನಿಸ್ಬೋದು. ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಅಸ್ಥಿರಗೊಳಿಸಲು ಈಗ ಒಂದು ಮೆಗಾ ಪ್ಲಾನ್ ಕೂಡ ರೆಡಿ ಆಗ್ತಿರುವಂಥದ್ದು. ಅದು ಕೂಡ ಖಾಸಗಿ ಹೋಟೆಲ್ನಲ್ಲಿ ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗ್ತಿರುವಂತಹದ್ದು. ರಾಜ್ಯದಲ್ಲೂ ಮರುಕಳಿಸುತ್ತಾ ಮಹಾರಾಷ್ಟ್ರ ಇತಿಹಾಸ. ಹಾಗಾದ್ರೆ ಅಜಿತ್ ಪವಾರ್ ಆಗುವವರು ಯಾರು? ದೇವೇಂದ್ರ ಫಡ್ನವೀಸ್ ಯಾರು? ಏಕನಾಥ್ ಶಿಂದೆ ಯಾರು? ಆ ಪ್ರಭಾವಿ ಮಂತ್ರಿಯೇ ಪವರ್ ತೋರಿಸ್ತಾರ? ಎಸ್, ಮಹಾ ಅಗಾಡಿ ಸರ್ಕಾರ ರಚನೆಗೆ ತೆರೆಮರೆ ಕಸರತ್ತು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ತಂತ್ರ. ಎಸ್, ಫ್ರೀಡಂ ಟಿವಿಗೆ ಸಿಕ್ಕಿದೆ ಅತ್ಯಂತ ಸ್ಫೋಟಕ ಮಾಹಿತಿ. ರಾಜ್ಯದಲ್ಲೂ ಮರುಕಳಿಸುತ್ತಾ? ಎಸ್, ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಈ ಸ್ಟೋರಿಯನ್ನು ಪ್ರತಿಯೊಬ್ಬರು ಕೂಡ ನೋಡಲೇಬೇಕು, ಮಿಸ್ ಮಾಡಲೇಬಾರ್ದು. ರಾಜ್ಯದಲ್ಲೂ ಕೂಡ ಮರುಕಳಿಸುತ್ತಾ ಮಹಾರಾಷ್ಟ್ರ ಇತಿಹಾಸ. ಹಾಗಾದರೆ ರಾಜ್ಯದಲ್ಲಿ ಅಜಿತ್ ಪವಾರ್ ಅವರು ಯಾರಾಗ್ತಾರೆ? ಅಜಿತ್ ಪವಾರ್ ಅವರ ಸ್ಥಾನವನ್ನು ರಾಜ್ಯದಲ್ಲಿ ಯಾರು ತುಂಬ್ತಾರೆ? ಜೊತೆಗೆ ದೇವೇಂದ್ರ ಫಡ್ನವೀಸ್ ಯಾರು? ಏಕನಾಥ್ ಶಿಂದೆ ಯಾರು? ರಾಜ್ಯದಲ್ಲಿ ಆ ಪ್ರಭಾವಿ ಮಂತ್ರಿಯೇ ಪವರ್ ಆಗ್ತಾರ? ಎಸ್, ಮಹಾ ಅಗಾಡಿ ಸರ್ಕಾರ ರಚನೆಗೆ ತೆರೆಮರೆ ಕಸರತ್ತು ನಡೀತಿರುವಂತಹದ್ದು. ಬೃಹತ್ ಸಂಖ್ಯೆಯ ಶಾಸಕರು ಅಲ್ಲಿ ರಹಸ್ಯ ಸಭೆ ಸೇರಿದ್ಯಾಕೆ? ಸರ್ಕಾರ ಪತನಗೊಳಿಸಲು ಒಳಗೊಳಗೆ ನಡೆದಿದೆಯಾ ಮಹಾ ಪ್ಲಾನ್? ಸಿದ್ದು ಸರ್ಕಾರ ಪತನಗೊಳಿಸಲು ಆ ಶಾಸಕರಿಂದ ಶಪಥ. ಆ ರಹಸ್ಯ ಸಭೆಯಲ್ಲಿ ಒಗ್ಗಟ್ಟು ಪ್ರದರ್ಶಿಸಿದ್ದೇಕೆ ಆ ಶಾಸಕರು? ಸಭೆಯಲ್ಲಿ ಶಪಥ ಮಾಡಿಯೇ ಬಿಟ್ರ ಆ ಶಾಸಕರು? ಶಾಸಕರ ರಹಸ್ಯ ಸಭೆಯಲ್ಲಿ ಅಸಲಿಗೆ ಆಗಿದ್ದಾದ್ರೂ ಏನು? ಎಸ್, ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ಸರ್ಕಾರಕ್ಕೆ ಕಂಟಕ ಎದುರಾಗಿದೆಯಾ? ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕಂಟಕ ಎದುರಾಗಿದೆಯಾ?
ಸಿದ್ದು ಸರ್ಕಾರವನ್ನು ಪತನಗೊಳಿಸಲು ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರಾ? ಆ ರಹಸ್ಯ ಸಭೆಯಲ್ಲಿ ಅಂದರೆ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ರಹಸ್ಯ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು? ಎಸ್, ಇದು ಫ್ರೀಡಮ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಖಾಸಗಿ ಹೋಟೆಲ್ನಲ್ಲಿ ಕೈ ಕೇಸರಿ ದಳ ಶಾಸಕರ ಸಮಾಗಮ ಆಗಿರುವಂತಹದ್ದು. ಎಸ್, ಸಿದ್ದು ಸರ್ಕಾರವನ್ನು ಪತನಗೊಳಿಸಲು ಎಲ್ಲ ಶಾಸಕರು ಈಗ ಒಗ್ಗಟ್ಟಾಗಿರುವಂತಹದ್ದು. ಖಾಸಗಿ ಹೋಟೆಲ್ನಲ್ಲಿ ಕೈ ಕೇಸರಿ ದಳ ಶಾಸಕರ ಸಮಾಗಮ, ಔತಣಕೂಟದ ಸೋಗಿನಲ್ಲಿ ಬೃಹತ್ ಸಂಖ್ಯೆಯ ಶಾಸಕರ ಸಭೆ, ಮೂರೂ ಪಕ್ಷಗಳ ಬರೋಬ್ಬರಿ 56 ಶಾಸಕರಿಂದ ರಹಸ್ಯ ಸಭೆ. ಔತಣಕೂಟದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನ ಶಾಸಕರು ಕೂಡ ಭಾಗಿಯಾಗಿದ್ದಾರೆ. ಸರ್ಕಾರದ ವಿರುದ್ಧವೇ ಬ್ರಹ್ಮಾಸ್ತ್ರ ಸಿದ್ಧಪಡಿಸಿರುವಂತಹ ಶಾಸಕರು. ಎಸ್, ಖಾಸಗಿ ಹೋಟೆಲ್ನಲ್ಲಿ ಮೂರೂ ಪಕ್ಷದ ಶಾಸಕರು, ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಈ ಮೂರೂ ಪಕ್ಷದ ಶಾಸಕರು ಬರೋಬ್ಬರಿ 56 ಜನ ಶಾಸಕರು ಈ ಔತಣಕೂಟದಲ್ಲಿ ಭಾಗಿಯಾಗಿರುವಂತಹದ್ದು. ಹಾಗಾದರೆ ಸಿದ್ದು ಸರ್ಕಾರವನ್ನ ಅಸ್ಥಿರಗೊಳಿಸುವುದು ಅಷ್ಟೊಂದು ಸುಲಭನಾ? ಎಸ್, ಖಾಸಗಿ ಹೋಟೆಲ್ನಲ್ಲಿ ಕೈನ ಶಾಸಕರು ಜೊತೆಗೆ ಬಿಜೆಪಿ ಶಾಸಕರು ಜೊತೆಗೆ ಜೆಡಿಎಸ್ನ ಶಾಸಕರು ಎಲ್ಲರೂ ಕೂಡ ಹೊಂದಾಗಿದ್ದಾರೆ. ಸುಮಾರು 56 ಜನ ಶಾಸಕರು ಖಾಸಗಿ ಹೋಟೆಲ್ನಲ್ಲಿ ರಹಸ್ಯ ಸಭೆಯನ್ನು ನಡೆಸಿರುವಂತಹದ್ದು. ಔತಣಕೂಟದ ನೆಪದಲ್ಲಿ ಎಲ್ಲ ಶಾಸಕರು, ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್, 3 ಜನ ಶಾಸಕರು, ಮೂರು ಪಕ್ಷದ ಶಾಸಕರು ಔತಣಕೂಟದ ನೆಪದಲ್ಲಿ ಸಭೆಯನ್ನ ಮಾಡಿದ್ದಾರೆ. ಹಾಗಾದರೆ ಸಿದ್ದು ಸರ್ಕಾರವನ್ನು ಅಷ್ಟು ಈಸಿಯಾಗಿ ಅಸ್ಥಿರಗೊಳಿಸಬಹುದಾ? ಎಸ್, ಇದು ಬಹಳ ಬಹಳ ಇಂಪಾರ್ಟೆಂಟ್ ಸುದ್ದಿ. ಇದು ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಕೂಡ. ಎಸ್, ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಈಗಾಗಲೇ ಮೂರು ಪಕ್ಷದ ಶಾಸಕರು ಹೊಂದಾಗಿದ್ದಾರೆ. ಹಾಗಾದರೆ ಸಿದ್ದು ಸರ್ಕಾರವನ್ನು ಅಸ್ಥಿರಗೊಳಿಸುವುದು ಅಷ್ಟು ಸುಲಭನಾ? ಪ್ರಚಂಡ ಗೆಲುವು ಸಾಧಿಸಿ ಅಸ್ತಿತ್ವಕ್ಕೆ ಬಂದಿರೋ ಕೈ ಸರ್ಕಾರ ಒಂದು ವೇಳೆ ಆ 56 ಶಾಸಕರು ಒಂದಾದರೆ ಸರ್ಕಾರ ಬೀಳುತ್ತಾ? ಅಂತಹ ಸಂದರ್ಭ ಬಂದರೆ ಸರ್ಕಾರಕ್ಕೆ ಕಾದಿದೆಯಾ ಕಂಟಕ? ಇದಕ್ಕೆಲ್ಲ ಕಾಲವೇ ಉತ್ತರ ನೀಡಬೇಕಾಗಿದೆ. ಎಸ್ 56 ಜನ ಶಾಸಕರು ಈಗ ಹೊಟ್ಟಾಗಿರುವಂತಹದ್ದು. ಈಗಾಗಲೇ ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟದ ನೆಪದಲ್ಲಿ ಆ 56 ಶಾಸಕರು ಒಟ್ಟಾಗಿ ಸಭೆಯನ್ನು ಮಾಡಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಬೀಳಿಸೋದಕ್ಕೆ ಸಾಧ್ಯ ಆಗುತ್ತಾ? ಈ ಒಂದು ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿರುವಂತಹದ್ದು.